ಮೋದಿ ಆದೇಶ ಪಾಲನೆಗೆ ಮುಂದಾಗಿರುವಂತಹ ದೆಹಲಿ ಸರ್ಕಾರ ವಾರದಲ್ಲಿ 2 ದಿನಗಳ ಕಾಲ ವರ್ಕ್ ಫ್ರಮ್ ಹೋಮ್ ಶೇಕಡ 50ರಷ್ಟು ಸಭೆಗಳು ಆನ್ಲೈನ್ನಲ್ಲೇ ನಡೆಯಬೇಕು. ದೆಹಲಿ ಸರ್ಕಾರದಿಂದ ತನ್ನ ನೌಕರರಿಗೆ ಸೂಚನೆ ಕೊಡಲಾಗಿದೆ. ನಾಗರಿಕರು ವಾರದಲ್ಲಿ 1 ದಿನ ವಾಹನವನ್ನ ಬಳಸೋ ಹಾಗಿಲ್ಲ. ಶೇಕಡ 50ರಷ್ಟು ಸಭೆಗಳು ಆನ್ಲೈನ್ನಲ್ಲೇ ನಡೆಯಬೇಕು. ದೆಹಲಿ ಸರ್ಕಾರದಿಂದ ತನ್ನ ನೌಕರರಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ನಾಗರಿಕರು ವಾರದಲ್ಲಿ 1 ದಿನ ವಾಹನವನ್ನು ಬಳಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಶೇಕಡ 10ರಷ್ಟು ಹೆಚ್ಚಳ ಮಾಡಲಾಗಿದೆ. ಸೊ ದೆಹಲಿ ಟ್ರೇಡರ್ಸ್ ಟ್ರಕ್ ಬದಲು ರೈಲನ್ನು ಬಳಸೋದಕ್ಕೆ ಸೂಚನೆ ಕೊಡಲಾಗಿದೆ. ಸೊ ಸಚಿವರು ಅಧಿಕಾರಿಗಳು ವಿದೇಶಿ ಪ್ರವಾಸವನ್ನು ಮಾಡೋ ಹಾಗಿಲ್ಲ. ಮೊನ್ನೆ ಮೋದಿ ಭಾಷಣವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಕುತೂಹಲ ಇತ್ತು, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ರೀಸನ್ಸ್ ಎಲ್ಲ ಗೊತ್ತಾದ ನಂತರ ಇದೀಗ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. 50ರಷ್ಟು ಸಭೆಗಳು ಆನ್ಲೈನ್ನಲ್ಲೇ ಆಯೋಜನೆ ಮಾಡಲಾಗಿದೆ. ದೆಹಲಿ ಸರ್ಕಾರದಿಂದ ತನ್ನ ನೌಕರರಿಗೆ ಸೂಚನೆ ಕೂಡ ಕೊಡಲಾಗ್ತಾ ಇರುವಂಥದ್ದು. ವರ್ಕ್ ಫ್ರಮ್ ಹೋಮ್, ಒಂದು ವಾರದಲ್ಲಿ 1 ದಿನ ವಾಹನವನ್ನು ಬಳಸೋ ಹಾಗಿಲ್ಲ. ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಶೇಕಡ 10ರಷ್ಟು ಹೆಚ್ಚಳ ಮಾಡಲಾಗಿದೆ. ದೆಹಲಿ ಟ್ರೇಡರ್ಸ್ ಟ್ರಕ್ ಬದಲು ಟ್ರೈನ್ ಅನ್ನು ಕೂಡ ಬಳಸೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮೋದಿ ಹೇಳ್ತಾ ಇದ್ರು, ಒಬ್ಬೊಬ್ಬರೇ ಹೋಗುವಂತಹ ಸಂದರ್ಭದಲ್ಲಿ ದಯವಿಟ್ಟು 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು ಯೂಸ್ ಮಾಡಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಜೊತೆಗೆ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಕೂಡ ಉಪಯುಕ್ತವಾಗುತ್ತೆ, ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ, ಟ್ರಾವೆಲ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಆ ರೀಸನ್ ಅನ್ನು ಕೂಡ ಕೊಟ್ಟಿದ್ರು. ಸೊ ಫೈನಲಿ ಜಾರಿಗೆ ತಂದಿರುವಂಥದ್ದು ವಾರದಲ್ಲಿ 2 ದಿನಗಳ ಕಾಲ ವರ್ಕ್ ಫ್ರಮ್ ಹೋಮ್ ಶೇಕಡ 50ರಷ್ಟು ಸಭೆಗಳು ಆನ್ಲೈನ್ನಲ್ಲೇ ನಡಿಬೇಕು ಅನ್ನುವಂಥದ್ದನ್ನ ಇದೀಗ ಸೂಚನೆ ಕೊಡಲಾಗಿದೆ. ಮತ್ತೆ ಟ್ರಾನ್ಸ್ಪೋರ್ಟ್ ಅಲೋಯೆನ್ಸ್ ಕೂಡ ಹೆಚ್ಚಳ ಮಾಡಿದ್ದಾರೆ. ಮೆಟ್ರೋ ಬಸ್ ಬಳಸೋದು ಕಡ್ಡಾಯ ಮಾಡಲಾಗಿದೆ. ಅಧಿಕಾರಿಗಳು ಸಚಿವರುಗಳು ಸೊ ಯಾವುದೇ ವಿದೇಶಿ ಪ್ರಯಾಣವನ್ನ ಹೋಗೋ ಹಾಗಿಲ್ಲ ಅನ್ನುವಂತಹ ರೂಲ್ಸ್ ಕೂಡ ಜಾರಿ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲೂ ಕೂಡ ಮಿತವ್ಯಯ ಕ್ರಾಂತಿ, ಬರೋಬ್ಬರಿ 6 ನಿರ್ಧಾರ ತೆಗೆದುಕೊಂಡಿರುವಂತಹ ಬಿಜೆಪಿ ಸರ್ಕಾರ. ಎಲ್ಲಾ ರಾಜ್ಯಗಳು ಈ ನಿರ್ಧಾರಕ್ಕೆ ಬಂದ್ರೆ ದೊಡ್ಡ ಕ್ರಾಂತಿ. 6 ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಪುಷ್ಕರ್ ಸಿಂಗ್ ಧಾಮಿ. ನಿರ್ಧಾರ 1, ಸಿಎಂ ಸಚಿವರ ವಾಹನ ಬಳಕೆ 50% ಕಡಿತ ಆಗಿದೆ. ನಿರ್ಧಾರ 2, 50ರಷ್ಟು ಸಾರಿಗೆ ವಾಹನ ಎಲೆಕ್ಟ್ರಿಕ್ ಮಾಡಬೇಕು ಸರ್ಕಾರಿ. ವಾರದಲ್ಲಿ 1 ದಿನ ನೋ ವೆಹಿಕಲ್ ಡೇ, ವಾರದಲ್ಲಿ 1 ದಿನ ವಾಹನಗಳನ್ನು ಬಳಸಬಾರದು. ವಾರದಲ್ಲಿ 1 ದಿನ ವರ್ಕ್ ಫ್ರಮ್ ಹೋಮ್ ಕಡ್ಡಾಯ. ಸರ್ಕಾರಿ ವಾಹನಗಳು ವಿವಿಧ ಇಲಾಖೆಗೆ ಬಳಸಬೇಕು. ರಾಜ್ಯದಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ ಹೆಚ್ಚಿಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಉತ್ತರಾಖಂಡ್ನಲ್ಲೂ ಕೂಡ ಮಿತವ್ಯಯ ಕ್ರಾಂತಿ ಆರಂಭ ಆಗಿದೆ. 6 ನಿರ್ಧಾರಗಳನ್ನ ಬಿಜೆಪಿ ಸರ್ಕಾರ ತೆಗೆದುಕೊಂಡಿರುವಂಥದ್ದು. ಎಲ್ಲಾ ರಾಜ್ಯಗಳು ಕೂಡ ಈ ನಿರ್ಧಾರಕ್ಕೆ ಬಂದ್ರೆ ದೊಡ್ಡ ಕ್ರಾಂತಿ ಆಗೋದು ಫಿಕ್ಸ್. 6 ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಂಡಿರುವಂಥದ್ದು ಪುಷ್ಕರ್ ಸಿಂಗ್ ಧಾಮಿ. ಸಿಎಂ ಮತ್ತೆ ಸಚಿವರ ವಾಹನ ಬಳಕೆ 50% ಕಡಿತ, 50ರಷ್ಟು ಸರ್ಕಾರಿ ವಾಹನವನ್ನ ಎಲೆಕ್ಟ್ರಿಕ್ ಮಾಡುವಂಥದ್ದು. ವಾರದಲ್ಲಿ 1 ದಿನ ಮಾತ್ರ ವರ್ಕ್ ಫ್ರಮ್ ಹೋಮ್, ಜೊತೆಗೆ 1 ದಿನ ವಾಹನಗಳನ್ನ ಬಳಸಬಾರದು. ವಾರದಲ್ಲಿ 1 ದಿನ ಕಡ್ಡಾಯವಾಗಿರುತ್ತೆ. ಇದೆರಡೂ ಕೂಡ ಸರ್ಕಾರಿ ವಾಹನಗಳು ವಿವಿಧ ಇಲಾಖೆಗೆ ಬಳಸಬೇಕು. ಜೊತೆಗೆ ರಾಜ್ಯದಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ ಅನ್ನ ಹೆಚ್ಚು ಮಾಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಉತ್ತರಾಖಂಡ್ನಲ್ಲೂ ಕೂಡ ಮಿತವ್ಯಯ ಕ್ರಾಂತಿ ಇದೀಗ ಆರಂಭ ಆಗಿರುವಂಥದ್ದು. ಬರೋಬ್ಬರಿ 6 ನಿರ್ಧಾರವನ್ನ ತೆಗೆದುಕೊಂಡಿದೆ ಬಿಜೆಪಿ ಸರ್ಕಾರ. ಎಲ್ಲ ರಾಜ್ಯಗಳು ಕೂಡ ಈ ನಿರ್ಧಾರಕ್ಕೆ ಬಂದರೆ ದೊಡ್ಡ ಕ್ರಾಂತಿ ಆಗುತ್ತೆ. 6 ಮಹತ್ವದ ನಿರ್ಧಾರ ಪುಷ್ಕರ್ ಸಿಂಗ್ ಧಾಮಿ ತೆಗೆದುಕೊಂಡಿರುವಂಥದ್ದು. ಆಫ್ಟರ್ ಏನು ಮೋದಿ ಸೂಚನೆಗಳನ್ನ ಕೊಟ್ಟರು, ಅದಾದ ನಂತರ ತೆಗೆದುಕೊಂಡಿರುವಂತಹ ಎಲ್ಲ ನಿರ್ಧಾರಗಳು ಕೂಡ ಎಲ್ಲ ರಾಜ್ಯಗಳು ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಕ್ರಾಂತಿ ಫಿಕ್ಸ್.